ಇವತ್ತಿನ ವಿಡಿಯೋದಲ್ಲಿ RRB ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ ಏನಪ್ಪ ಅಂತಂದರೆ NTPC ಅಂತೇಳಿ ಏನು ಕಾಲ್ಫರ್ ಮಾಡಿದ್ರಲ್ಲ, ಇದರಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತದೆ ಅನ್ನುವಂಥದ್ದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಇದ್ದೀವಿ. ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡೋದ್ರ ಜೊತೆಗೆ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿದರೆ ಅಂದರೆ ಪ್ರತಿದಿನ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈಲಿ ತಲುಪುತ್ತದೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಮೊದಲಿಗೆ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ CBT 1 ಮತ್ತು CBT 2 ಅಂಥೇಳಿ ಎರಡು ಪರೀಕ್ಷೆನ ಇರುವಂಥದ್ದು. ಆಮೇಲೆ ಟೈಪಿಂಗ್ ಅನ್ನುವಂಥದ್ದು ಇರುತ್ತೆ. ನೆಕ್ಸ್ಟ್ ಟೈಪಿಂಗ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಇದಾದ ನಂತರ ಏನಪ್ಪ ಅಂತಂದರೆ ಮೆಡಿಕಲ್ ಇರುವಂಥದ್ದು. ಇಲ್ಲಿ ಎರಡು ಹಂತದಲ್ಲಿ ಏನಪ್ಪ ಅಂತಂದರೆ ಪರೀಕ್ಷೆಯನ್ನು ನಡೆಸಲಾಗುವಂಥದ್ದು. ಮೊದಲನೇ ಹಂತದಲ್ಲಿ ಏನಪ್ಪ ಅಂತಂದ್ರೆ ಜನರಲ್ ಅವೇರ್ನೆಸ್ ಅಂತೇಳಿ 40 ಪ್ರಶ್ನೆಗಳನ್ನು ಇರುವಂಥದ್ದು. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಅಂತೇಳಿ 30 ಪ್ರಶ್ನೆಗಳನ್ನು ಇರುವಂಥದ್ದು. ಇನ್ನು ರೀಸನಿಂಗ್ ಇವನು ಸಹ 30 ಪ್ರಶ್ನೆಯನ್ನು ಇರುವಂಥದ್ದು. ಒಟ್ಟು 100 ಕ್ವಶನ್ಗಳನ್ನು ಇರುವಂಥದ್ದು. ಈ ಒಂದು ಪರೀಕ್ಷೆ ಏನಪ್ಪ ಅಂತಂದರೆ 90 ನಿಮಿಷ ಇರುವಂಥದ್ದು. ಅದರ ಜೊತೆಗೆ ನೆಗೆಟಿವ್ ಮಾರ್ಕಿಂಗ್ ಸಹ ಇರುವಂಥದ್ದು. ನೆಕ್ಸ್ಟ್ ಎರಡನೇ ಹಂತದ ಪರೀಕ್ಷೆಯನ್ನು ಯಾವ ರೀತಿ ಇದೆ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂಥೇಳಿ. ಇದು ಯಾವ ಥರ ಇದೆ ಅಂತಂದರೆ ನೋಡಿ, ಮೊದಲನೇದಾಗಿ ಏನಪ್ಪ ಅಂತಂದರೆ ಇಲ್ಲಿ ಜನರಲ್ ಅವೇರ್ನೆಸ್ ಅಂಥೇಳಿ 50 ಪ್ರಶ್ನೆಯನ್ನು ಇರುವಂಥದ್ದು. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ 35 ಪ್ರಶ್ನೆಯನ್ನು ಇರುವಂಥದ್ದು. ಇನ್ನು ರೀಸನಿಂಗ್ 35 ಪ್ರಶ್ನೆಗಳನ್ನು ಇರುವಂಥದ್ದು. ಇದು ಟೋಟಲ್ 120 ಕ್ವಶನ್ಗಳನ್ನು ಇರುವಂಥದ್ದು. ಇದಕ್ಕೂ ಸಹ ಏನಪ್ಪ ಅಂತಂದರೆ 90 ನಿಮಿಷ ಸಹ ಇರುವಂಥದ್ದು. ಈ ರೀತಿಯಲ್ಲಿ ಎರಡು ಹಂತದ ಪರೀಕ್ಷೆಯನ್ನು ನಡೆಸಲಾಗುವುದು. ಇದಾದ ನಂತರ ಏನಪ್ಪ ಅಂತಂದ್ರೆ ಟೈಪಿಂಗ್ ಇರುವಂಥದ್ದು. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್, ಇದಾದ ನಂತರ ಮೆಡಿಕಲ್ ಇರುವಂಥದ್ದು. ಇದು ಏನಪ್ಪ ಅಂತಂದ್ರೆ ಈ ಒಂದು ಎಕ್ಸಾಮ್ದ ಸೆಲೆಕ್ಷನ್ ಪ್ರೊಸೆಸ್ ಆಗಿರುವಂಥದ್ದು. ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಮಾಹಿತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ಮಾಹಿತಿ ಮುಖಾಂತರ ನಿಮ್ಮೊಂದಿಗೆ ಸಿಗ್ತಾ ಇದ್ದೀವಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದ.